ಒಂದು ಪುಸ್ತಕ ಆಲ್ ಓವರ್ ದ ವರ್ಲ್ಡ್ 10 ಮಿಲಿಯನ್ ಕಾಪೀಸ್ ಸೇಲ್ ಆಗಿತ್ತು. ಪಬ್ಲಿಷರ್ಗೂ ಅರ್ಥ ಆಗಲಿಲ್ಲ ಏನಕ್ಕೆ ಹಿಂಗೆ ಸೇಲ್ ಆಗ್ತಾ ಇದೆ ಅಂತ. ಆತರಿಗೆ ಭಾಳ ಖುಷಿ ಆಯಿತು, ಬುಕ್ ಬರೆದವ್ರಿಗೆ ಭಾಳ ಖುಷಿ ಆಯಿತು. ಇಷ್ಟೊಂದು ವೆಲ್ಕಮ್ ಮಾಡಿದ್ದಾರೆ, ಜನ ನಮ್ಮನ್ನ ಸ್ವೀಕರಿಸಿದ್ದಾರೆ, ನಮ್ಮ ಪುಸ್ತಕನ. ನಾನೊಂದು ದೊಡ್ಡ ರೈಟರ್ ಆಗಿಬಿಟ್ಟಿದ್ದೀನಿ, ಆಥರ್ ಆಗಿಬಿಟ್ಟಿದ್ದೀನಿ ಅಂತ ಭಾಳ ಖುಷಿ ಆಯಿತು ಅವ್ರಿಗೆ. ಅವಾಗ ಏನಕ್ಕೆ ಹಿಂಗೆ ಆಗಿದೆ ಅಂದ್ಬಿಟ್ಟು ಅವರು ಎಲ್ಲರೂ ಬಂದು ಪುಸ್ತಕ ಕೊಟ್ಟು ಸೈನ್ ಮಾಡಿ ಆಟೋಗ್ರಾಫ್ ಮಾಡಿಕೊಡಿ ಅಂತೆಲ್ಲ ಕೇಳಿದ್ರು, ಎಲ್ಲ ಮಾಡಿದ್ರು. ಆವಾಗ ಅವ್ರಿಗೆ ಅರ್ಥ ಆಯಿತು, ಒಂದು ಸಣ್ಣ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು. ಏನು ಅಂತ ಹೇಳಿದ್ರೆ, ಅವರು ಬರೆದಿದ್ದ ಪುಸ್ತಕ ಹೌ ಟು ಚೇಂಜ್ ಯುವರ್ ಲೈಫ್. ಆದರೆ ಪಬ್ಲಿಷರ್ ಅದನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಏನು ಮಾಡಿಬಿಟ್ರು, ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿ ಹೌ ಟು ಚೇಂಜ್ ಯುವರ್ ವೈಫ್ ಅಂತ ಹಾಕ್ಬಿಟ್ರು. ಜೀವನ ಹೆಂಗೆ ಬದಲಾವಣೆ ಮಾಡಬೇಕು ಅಂತ ಅವ್ರ ಪುಸ್ತಕ ಬರೆದ್ರೆ, ಪ್ರಿಂಟರು ಪಬ್ಲಿಷರ್ ಏನು ಮಾಡಿದ್ರು, ಹೆಂಡ್ತಿನಂಗೆ ಬದಲಾವಣೆ ಮಾಡೋದಂತ ಮೀನಿಂಗ್ ಬರೋ ಥರ ಬುಕ್ ಪಬ್ಲಿಷ್ ಮಾಡಿಬಿಟ್ರು. ಆಲ್ ಓವರ್ ದ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಸೇಲ್ಸ್ ಕಿತ್ಕೊಂಡೋಗ್ಬಿಡ್ತು ವ್ಯಾಪಾರ. ಅಂದರೆ ಆಲ್ ಓವರ್ ದ ವರ್ಲ್ಡ್, ಎಲ್ಲ ಲೋಕದಲ್ಲಿ ಎಲ್ಲಿ ಹೋದ್ರೂ ಸೇಮ್ ಪ್ರಾಬ್ಲಮ್ ಗಂಡಸರಿಗೆ ಅಲ್ವಾ.